ಇಲ್ಲಿ ನೋಡ್ರಿ ಈಗ ಈ ಇಟ್ಟು ಸ್ಟೆಪ್ ಅದಾವ ಸೈಡಿಗೆ ಏನು ಹತ್ತದಿಲ್ಲ ಏನಿಲ್ಲ ನೋಡ್ರಿ ಲವ್ ಮತ್ತು ರಾಶಂಕರು ಹಣ ಹೋಗ್ತೈತಿ ಈಗ ಇನ್ನು ಬದುಕ್ತೇವೆ ಗ್ಯಾರಂಟಿ ಇಲ್ಲ ಹಂಗ ಓಡ್ರಿ ಹತ್ತೆ ಬರ್ತ ಬರ್ಬೇಕು ಇಲ್ಲಿ ಕೆಲಸ ನೋಡ್ರಿ ನನ್ ಚಿಪ್ಪಾಡ್ ಆಗೈತಿ ಪ್ಯಾಂಟ್ ಗೇಂಟ್ ಎಲ್ಲ ಫುಲ್ ರಜ್ಜಾಗ ಮುಣಿಗ್ಯಾಡ್ದಂಗ ಆಗಿಬಿಟ್ಟದ ಪೂರ. ಹಲೋ ಗಾಯ್ಸ್, ನಿನ್ನೆ ನಾವು ಜಾತ್ರೆ ಚಸ್ಮಾ ತಗೊಂಡಿವಿ ನಮ್ಮ ಪ್ರಕಾಶ್ ಆರ್ಕೆದ್. ಇವತ್ತ ಪಾರ್ಟ್ 2ದಾಗ ಎಂಟ್ರಿ ಆಗಿವಿ. ಈಗ ನಾವು ಸ್ಟೇ ಇದ್ದೀವಲ್ಲ, ನಿನ್ನ ಹೇಳಿದೆಲ್ಲ ನಿಮ್ಗೆ ನೈಟ್ ಓದ್ ವಿಡಿಯೋದಾಗ. ಅದು ನಮ್ದು ಅದು ಹೋಟೆಲಲ್ಲಿ ಐತಲ್ಲ, ಅದು ಹೋಟೆಲ್ ಐತಲ್ಲಿ. ನೆಕ್ಸ್ಟ್ ಹಂಗ ಹೋಟೆಲ್ ಬಿಟ್ಟು ನಾವು ಈಗೆಲ್ಲ ಮುಗಿಸ್ಕೊಂಡು ಈಗ ಹೊಂಟೀವಿ. ಏನೋ ಅಂತ ನಾವು ಗುಂಡ್ಪಂಗ ಅವ್ರ ಮಾತು ತಲೆಗೆ ಹಾಕೋಬೇಡ್ರಿ ನೀವು. ನಮ್ದು ಏನೇ ಇದ್ರು ಸುಮ್ ಹೋಗುದು ಮಾಡೋದು ಬರೋದು ಅಷ್ಟೇ. ಕೆಲಸ ಟೂರಿಗೆ ಏನು ಎದು ಮಾಡೋರು ಕೆಲಸ ಹರಿಹರ್ ಫೋರ್ಟಿಗೆ ಹೋಗ್ಬೇಕಂತೇಳಿ ಗಾಡಿ ಬುಕ್ ಮಾಡ್ಬೇಕಂದ್ವಿ. ಯಾವ ನೋಡಿದ್ರ ಅಣ್ಣ ಬಂದು ಬಾರಿ ತೊಳಕ್ ಕುಂದ್ಬಿಟ್ಟ. ಇಲ್ಲಿಂದ ಎಕ್ಸಾಕ್ಟ್ ಹೇಳ್ಬೇಕಂದ್ರೆ ಒಂದು 13 17 18 ಕಿಲೋಮೀಟರ್ ಆಗುತ್ತದೆ. ಅದಕ್ಕೆ 200 ರೂಪಾಯಿ ಹೇಳ್ತಾರೆ. ಅದಕ್ಕೆ ಮತ್ತು ನೀವು ಬರ್ಬೇಕಂದ್ರೆ ನಿಮ್ದು ಪ್ರೈವೇಟ್ ವೆಹಿಕಲ್ ಮಾಡ್ಕೊಂಡು ಬಂದ್ರೆ ಬೆಟರ್. ಇಲ್ಲೇ ತ್ರಂಬಕೇಶ್ವರದಾಗ ಅದೀವಿ. ನೆಕ್ಸ್ಟ್ ನಾವು ಹರಿಹರ್ ಫೋರ್ಟಿಗೆ ಹೋಗಿ ಮತ್ತೆ ಅಲ್ಲೂ ಮೀಟ್ ಆಗೋದು ಕಾಯ್ಸಿ. ಲೆಟ್ಸ್ ಗೋ ಟು ಹರಿಹರ್ ಬ್ರೋ. ನೋಡ್ರಿ ನಾ ಮಲ್ಯಕ್ ಇದ ಅಂತ ಅನ್ಕೊಂಡಿದ್ದೆ, ಆದ್ರೆ ಇದಲ್ಲ. ಜಸ್ಟ್ ವ್ಯೂ ನೋಡ್ರು ಮಾರ, ಹೇಳಿ ಸೈಕ್ ಐತು ನಾವು. ಹಂಗ ನಾನು ನೋಡ್ಬಿಡ್ರಿ, ಇಲ್ಲಿ ಕ್ಯಾಮ್ರಾಮ್ಯಾನ್ ಮಲ್ಲಯ್ಯ ಜೊತೆ ಫೋನ್ ಕೊಟ್ಟವರಾದಂತ ಸಚಿನ್ ರೂಡ್ಗಿ ಅವರು ಇದ್ದಾರೆ. ಈಗ ಹರಿಹರ್ ಫೋರ್ಟಿಗೆ ನೆಕ್ಸ್ಟ್ ಇದಕ್ ಬಂದಿವಿ ನಾವು. ಈಗ ಇಲ್ಲಿ ಟ್ರಕ್ಕಿಂಗ್ ಅಂತೇಳಿ ಎಲ್ಲ ಟಮ್ ಟಮ್ ಏನಂತಾರ ಓಮಿನಿ ತೊಗೊಂಬಂದ್ವಿ. ಈಗ ನೆಕ್ಸ್ಟ್ ಈಗ ಅಲ್ಲಿ ಕಿಪ್ ಇದ್ದಂಗೆ ಐತದ, ಅಲ್ಲಿ ಮ್ಯಾಗ ಹೋಗಿ ಚಲೋ ಐತೆ ತಡ್ರಿ ಹೋಗುವಂತ. ಅಲ್ಲಿ ಇನ್ನ ಅರ್ಧಕ್ಕೆ ಸ್ವರ್ಗ ನೋಡಕ ನಾವ್ ಹೊಂಟಿವ. ಸ್ವರ್ಗ ಬ್ಯಾರೆ ತೋರ್ಬೇಕು. ಚಪ್ಪಲ್ ಹಾಕ್ರು ಕೊರಕ್ ಕಣ್ಣಾಕುತ್ತಾವ ಇಲ್ಲಿ ನಾವನ. ಫುಲ್ ಸಾಯ್ಕತ್ತೀವ ಮಾರ ಎಲ್ಲಾರ್ಗು. ಈಗ ನೀರ್ ಇಳ್ದು ಫುಲ್ ದಿನ ಬಿಸಿಲು ನಾಡು ಗುಳೆ ಗುಡ್ದಾಗ ಇದ್ದಿದ್ವಿ. ಈಗ ತಂಪನಾಡು ಮಹಾರಾಷ್ಟ್ರಕ್ಕೆ ಬಂದು ಆಡ್ತಾರ ಆಗ್ಬಿಟ್ಟೈತಿ ಯಾರ ಕೆಲಸ. ಇದು ನಮ್ ದುಡಿಗಿದ್ದಾಗ ಚಿತಾಲ್ ಪತಾಲ್ ಯಾವುದು ಘಾಟ್ ಸೆಕ್ಷನ್ ಹಂಟ್ಕೊಂತ ಈಗ ಪಜ್ಜನ್ ಘಾಟ್ ಸೆಕ್ಷನ್ ಹಚ್ಕೊಂತ. ಯಾಕಂದ್ರೆ ನಮ್ ಪಜ್ಜನ್ ಘಾಟ್ ಸೆಕ್ಷನ್ ನೀವು ನೋಡ್ಕೊಂಡ್ಬಿಡ್ರಿ ಒಂದ್ಸಲ. ಬರ್ರಿ ಮ್ಯಾಗ ಹೋಗಂತ ಬರ್ರಿ ಪಡ. ಈಗ ಅಂಕ್ರು ಅಪ್ಪು ಅನಾಹುತ ಬಂದ್ವಿ. ಡ್ರೆಸ್ ಯಾಕೆ ಬಿಟ್ಟು ಅಂದ್ರ ಅಲ್ಲಿ ಮಸ್ತ್ ಫೋಟೋ ಹಿಡ್ದ ಕೊಡ್ವಿ. ನೀವು ಕ್ಯಾಂಟ್ ಇಮ್ಯಾಜಿನ್ ಬ್ರೋ. ನೋಡ್ರಿ ಸ್ವರ್ಗ ಅನ್ನತಿದ್ನಲ್ಲ, ಇದ ನೋಡ ನಾವು ನಾಡ. ನಮ್ಮ ತಾಕೊಂದ್ ಸ್ವಲ್ಪ ಹಂಗಿಂಗ್ ಬರ್ತಿರ್ತಾವ ಪ್ರೀತಿ ಹೆಚ್ಚಾಗ. ನಾವು ಅಡ್ಜಸ್ಟ್ ಕರು ಮಾತು ಸಂಸ್ಕೃತ ಮುತ್ತು ಅವಳು ಎಲ್ಲ ಕಾಮನ್ ತಪ್ಪು ಅಲ್ಲ. ಅಲ್ಲಿ ಇಷ್ಟೋದಂಗ ಟ್ರಕ್ಕಿಂಗ್ ಮಾಡ್ಬೋದ್ವಿ. ಈಗ ಮತ್ತೆ ಪ್ಲೇನ್ ಗುಡ್ ಐತಿ ನಾವು. ಇದೊಂದು ಗುಡ್ಡ ಮತ್ತೆ ಅಲ್ಲಿ ಸ್ಟೆಪ್ ಅದ, ಮುಂದೆ ಸ್ಟೆಪ್ ಇರೋಂತ ಬರ್ರಿ ನಾವು ಹೋಗಿ. ಈಗ ಅಂಕ್ರು ಏರ್ಕೊಂಬಂದ್ವಿ. ಇಲ್ಲೊಂದು ಚಾದ ಅಂಗಡಿ ಐತಿ. ಮ್ಯಾಗಿ ಮಾಡ್ಕೊಡೋಣ ಕೇಳ್ಬೇಕು ಇಲ್ಲಿ ಇರ್ತಾಗ. ಅಷ್ಟೆಲ್ಲ ಐತಿ. ನಾಮ್ ಕೇಳ್ತಾರೆ ಅರೆ ಆಯ್ದ್ರ रविंद्र जडेजा क्या? अरे यार आपको गाँव कहाँ से? नासिक नासिक लिंदा बंदर इवर ओपिनियन भाई आप कितने साल से आ रहे हैं? 5 साल हो गए.
5-6 वर्ष बंद हो गए इವರು आपका फीलिंग कैसा रहता है यहाँ पर हम फर्स्ट टाइम आए यहाँ फॉग देख के बहुत अच्छा लगा आपको कैसा फील होता है यहाँ से इधर आके क्या फ्रेश लगता है मूड फ्रेश हो जाता है अच्छा लगता है इधर आके हाँ आप क्या जब फ्री रहता ना वैसा आता रहता है क्या तू नहीं सिर्फ 1 साल के बाद हाँ साल फ्रेंड के बाद। सर्कल के साथ आ सकते हैं हाँ, फिर आपको क्या लगता है मैडम ಅಷ್ಟೇ हाँ ठीक है ತಮ್ಮ ಮಗು ಸ್ವಲ್ಪ ಈಗ ಇಷ್ಟೊಂದು ಮ್ಯಾಗ ಬಂದ್ರೆ ಈಗ ನೆಕ್ಸ್ಟ್ ಇವ್ರು ಕೆಳಗಿಂದ ಇಳಿದು ಬಂದಾರ ಇವ್ರ ಎಕ್ಸ್ಪೀರಿಯನ್ಸ್ भाई आपको कैसा लगा ऊपर जाके बहुत बढ़िया फीलिंग है ऊपर जाके एक हनुमान जी का मंदिर है वो पूरा चढ़ान है वो 80 डिग्री चढ़ान है ಮ್ಯಾಗ एक्सपीरियंस लेना ಹೋಗ್ಬೇಕಂದ್ರೆ चाहिए जबरदस्त एक्सपीरियंस है एक बार लाइफ में लेना चाहिए ಲೈಫ್ ನೇ ಒಂದ್ ಬಾರ ಆದ್ರೂ ಹೋಗ್ಬರಕಂತ ಮಾಡ್ಯಾರ 80 ಡಿಗ್ರಿ ಐತೆ ಅಂತ ಅದು ಹೋಗ್ಬೇಕಂದ್ರೆ ಅದು ಎವರೆಸ್ಟ್ ಸೊ ಅಲ್ಲಿ ಹೋಗಿ ಹೆಂಗಿತ್ತು ಅಂದ್ರೆ ಕಾಸೆ आप हम गुजरात सूरत से आए हैं गुजरात सूरत इंದ ಬಂದಾರ ಅವರು आते रहते हैं क्या बार अभी फर्स्ट टाइम है अभी फर्स्ट टाइम है लेकिन ऐसे अलग अलग करते हैं करते हैं ಇದು ಇವರು ಫಸ್ಟ್ ಟೈಮ್ ಬಂದಾರಂತ ನಾವು ಫಸ್ಟ್ ಟೈಮ್ ಬಂದಿವಿ ಸೊ ಇವ್ರ ಎಕ್ಸ್ಪೀರಿಯನ್ಸ್ ನೋಡಿ ನಾವು ನೆಕ್ಸ್ಟ್ ಎಕ್ಸ್ಪೀರಿಯನ್ಸ್ ಮಾಡ್ಕೋಬೇಕು ಈಗ ಇವ್ರ ಹಂಗ ಬೇರೆ ಬೇರೆ ತಗೋಬೇಕಂತ ಮಾಡೀವಿ ಸೊ ಇವ್ರು ನಿಂತಿದ್ದಕ್ಕೆ ಥ್ಯಾಂಕ್ಸ್ ಬ್ರೋ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸೊ ಮಚ್ ಫುಲ್ ಟಾಪ್ ತೆಗೆದೀವಿ ಈಗೆಲ್ಲ ನಾವು ತಪ್ಪ ಈಗ ಒಂದು ಸ್ವಲ್ಪ ಹಿಡಿಯೋಕೆ ಸಿಗ್ತಿಲ್ಲ ಸರ ಇಷ್ಟೊತ್ತನ ಸಿಗ್ಲಿಲ್ಲ ನೋಡ್ರಿ ಇನ್ನ ನಾವು ಜಸ್ಟ್ ಈಗ ಮ್ಯಾಗ ಹತ್ತೀವಿ ಯಪ್ಪು ನೋಡ್ರಿಲ್ಲ ಏನೇನು ಕಾಣೋಳು ನಿಮಗೆ ಚಕ್ ವೈಟ್ ನಮ್ಮ ಪಚ್ಚ ಅದ್ರೊಳಗೆ ಗಟ್ಟಿದ್ದಾರೆ ಮಾಡಿ ಹತ್ತನಲ್ಲಿ ನೀವು ಕರೆ ಮಾಡ್ತಿರೋ ಚಂದಾದಾರರು ಪ್ರಕೃತಿ ಮಡಿನಲ್ಲಿ ಸ್ವಿಚ್ ಆಫ್ ಆಗಿದ್ದಾರೆ ಈಗ ಬರೀ ಅವ್ರು ಹಿಂದಿ ಅವ್ರು ಮತ್ತೆ ಕನ್ನಡ ಸಿಗುದಿಲ್ಲ ಅನ್ಕೊಡ್ತೀವಿ ಬಟ್ ಇಲ್ಲಿ ನಮ್ಮ ಗುಲ್ಬರ್ಗ ಅಣ್ಣ ಸಿಕ್ಕಾರೆ ಬರೀ ಮಾತಾಡ ಅಣ್ಣ ಫಸ್ಟ್ ಟೈಮ್ ಬಂದಿದ್ದು ನೀವು ಈ ಫಸ್ಟ್ ಟೈಮ್ ನಾನು ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಲ್ಲಿ ಮ್ಯಾಗ ಹೋಗಕ್ಕೆ ಅಲ್ಲಿ ಮ್ಯಾಗ ಹೋಗಕಂದ್ರೆ ಫುಲ್ ಅಲ್ಲೆಲ್ಲ ಜರೆ ಆಗ್ತದಂತ ಆದ್ರೂ ಹೋಗುವಂತ ಬಿಡುದು ಬೇಡ ಸುತ್ತ ನಿಮ್ದು ನೆಕ್ಸ್ಟ್ ಏನ್ ಮಾಡಕತ್ ಮಾಡ್ರಿ ಅಣ್ಣ ಈಗ ಇದಾಗಿಂದ ಯಾಕೆ ಅಲ್ಲಿ ಮ್ಯಾಗ ಹತ್ತಕ್ ಆಗಿಲ್ಲ ಅಂತ ನೆಕ್ಸ್ಟ್ ನಾವು ಹೋಗಿ ಹತ್ತು ಬರುವಂತ ನೋಡುವಂತ ನೆಕ್ಸ್ಟ್ ಹೋಗಿ ಹಾ ಥ್ಯಾಂಕ್ಸ್ ಅಣ್ಣ ಥ್ಯಾಂಕ್ಸ್ ಸೊ ಮಚ್ ಅಲ್ಲೇ ಮ್ಯಾಗ ಹತ್ತಕ್ಕ ಒದ್ದಾಡ್ಕೊತಿದ್ರಿ ಯಾಕಂದ್ರೆ ಇಲ್ಲಿ ನಮ್ಮ ಗುಲ್ಬರ್ಗದ ಹುಡುಗರು ಇದ್ರು ಅವ್ರಿಗೆ ಹೇಳಿದ್ನಿ ಅವ್ರಂಕ್ರು ಹತ್ತಕ್ಕಾದ ವಾಪಸ್ ಬಂದ್ ನಿಂತಾರ ಇಲ್ಲಿ ಇವರು ಹೋಗಿ ಬಂದ್ರೆ ಅವ್ರು ನಮ್ಗೆ ಹೇಳ್ಕೊಡಕತ್ತಾರ ಅಲ್ಲಿ ಎಲ್ಲ ಹೆಂಗೆ ಐತೆ ಅಂತ ಹೇಳಿ ಅವ್ರಿಗೂ ಭಾಳ ಥ್ಯಾಂಕ್ಸ್ ಅಂತ ಹೇಳ್ಬೇಕು ಈಗ ನಾವು ಮ್ಯಾಗ ಹತ್ತಿ ನೋಡುವಂತ ನೋಡ್ರಾಗ ಕಂಡ್ರೆ ಕಾಣತ್ತವ ನಿಮ್ಮ ನಮ್ಮಕ್ರು ಏನೋ ಕಾಣೋಳ್ದ ರಿಸೂಮ್ ಹಾಕಿ ನೋಡಿ ಅಲ್ಲಿಂದ ಯಾಪೋಣ ಅಲ್ಲೋ ನಾವೇನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿ ಮಸ್ತ್ ಸ್ಟೆಪ್ ಇರ್ತಾವ ಹತ್ತಕ್ಕೆ ಬರ್ತೈತಿ ಇಲ್ಲಿ ನೋಡಿದ್ರೆ ಅವನು ಅವ್ರು ಹತ್ತ ಕಾಲದ ಮುಕ್ಕಳದ ಅಲ್ಲೇ ಕುಂತಾರ ಹೋಗ್ಬಿಡು ನೋಡ್ರಿ ಎಕ್ಸ್ಪೆಕ್ಟೇಷನ್ ಬೇರೆ ರಿಯಾಲಿಟಿನೇ ಬೇರೆ ಇಲ್ಲಿ ಹಾಕ್ರು ಮಿಕ್ಕಿ ಬೂಟ್ ಬಿಟ್ಟೋಗಾರ ನಮ್ಗೆ ಚಲೋ ಅನ್ಸ ಅಟ್ಕೊಂಡು ಹೋಗ್ಬಿಡ್ತು ಆಗ ಅಲ್ಲಿ ನೋಡ್ರಿ ಇಲ್ಲಿ ಜೈ ಇನ್ಸ್ಟಾಗ್ರಾಮ್ ಎಕ್ಸ್ಪೆಕ್ಟೇಷನ್ ಇನ್ಸ್ಟಾಗ್ರಾಮ್ ದೋಸ್ ತೋರ್ಸು ರೀಲ ಬೇರೆ ಅಂಟ ಇಲ್ಲಿ ಬಂದ್ರೆ ಬೇರೆ ಆಗ ಇಲ್ಲಿ ನೋಡ್ರಿ ಆಗ ಈಗ ಈ ಇಟ್ಟು ಸ್ಟೆಪ್ ಸೈಡಿಗೆ ಏನು ಹತ್ತದಿಲ್ಲ ಏನಿಲ್ಲ ನೋಡ್ರಿ ಲವ್ ಮತ್ತು ರಾಶಂಕ್ರು ಹಣ ಹೋಗ್ತೈತಿ ಈಗ ಯಪ್ಪು ಇಲ್ಲಿ ಬರೋಟ್ಲಿ ಮಕ್ಕಳು ಅರ್ಧ 12 ಆಗುತ್ತೆ ಆದ್ರೂ ಬಂದ್ವಿ ಇಲ್ಲಿ ಮ್ಯಾಗ ಬರ್ರಿ ಇಲ್ಲಿ ಹೋಗುವಂತ ನೆಕ್ಸ್ಟ್ ಇಲ್ಲಿ ಹಿಡಕ್ಕಾಗಲ್ಲ ಫೋನು ಬಾಯ್ ಯಪ್ಪು ಭಯ ಬಂದ್ವಿ ಜೈ ಗಣೇಶ್ ಮಹಾರಾಜ್ ಯಪ್ಪು ಇಲ್ಲಿ ಬರೋ ಇಟ್ಲಿಗೆ ಹರಿದ 12 ಸಣ್ಣ ಅದು ಇಲ್ಲೆಲ್ಲ ಆಕ್ಚುಲಾಗಿ ಇನ್ಸ್ಟಾಗ್ರಾಮ್ದಾಗ ಏನು ತೋರಿಸ್ತಾರ ಹಂಗೇನು ಏನೇನು ಇಲ್ಲ ಇಲ್ಲಿ ನಾವು ನೋಡ್ರಿ ಏನು ಕಾಣುತ್ತೆ ಹೇಳಿ ನಿಮಗೆ ಇಲ್ಲಿ ಚಾಕ್ ವೈಟ್ ಕಾಣುತ್ತೆ ಏನೇನು ಕಾಣಲ್ಲ ಇಲ್ಲಿ ಬೈ ಎಕ್ಸ್ಪೀರಿಯನ್ಸ್ ಹೆಂಗ ಅಂತ ಹೇಳಿ ನಿನ್ಗೆ ಇದ್ದಿದ್ದು ಹೇಳಿ ಫ್ಯಾಕ್ಟ್ ಬರಬಾರ್ದು ಇನ್ನು ಬದುಕ್ತೇವನ ಗ್ಯಾರಂಟಿ ಇಲ್ಲ ಹಂಗ ಓಡ್ ರಿಸ್ಕ್ ಇದ್ರ ಹತ್ತೆ ಬರ್ತಾನ ಬರ್ಬೇಕು ಇಲ್ಲಿ ಕೆಲಸ ದೊಡ್ಡ ಮಾತಾಡಿದ್ರಪ್ಪ 8 ಮಂದಿ ಬಂದಿದ್ವಿ ಅದ್ರ 4 ಮಂದಿ ಅಟ್ಟೆ ಮ್ಯಾಗ ಇಲ್ಲಿ ಅವ್ 4 ಮಂದಿ ಇಲ್ಲ ನೋಡಿ ಬಿಸಿಲಾಗ ಬರ್ಲಿ ಮಳೆಗಂತೂ ಬರಕ್ ಹೋಗ್ಬೇಡ್ರಿ ಬಿಸಿಲ ಬಂದ್ರಿ ಸ್ವಲ್ಪ ನಿಮ್ಗೆ ಏನೋ ಒಂದು ಗ್ರಿಪ್ ಸಿಗ್ತತಿ ಈಗ ನೆಕ್ಸ್ಟ್ ಇಲ್ಲಿ ಫುಲ್ ತಿಂಡಿಲೇ ಐತಿ ಬರ್ರಿ ಇಲ್ಲಿ ನಾವು ನಡ್ಡ
ತಿಂಡಿ ಮ್ಯಾಚ್ ಇಲ್ಲ ಐತ್ ನೋಡಪ್ಪ. ಆಗ ಇದು ಆಕ್ಚುಲಿ ಹೆಂಗೈತೆ ನೋಡ್ರಿ ಹಿಂದಿನ ಪ್ಲೇಸ್ ಕಿಸಲ್ಲ. ಈಗ ಇಲ್ಲ ಹಂಗ್ರಿ ಯಾವನಾರು ಬಿದ್ದ ಡಬ್ಬಿಣ ಒಂದು ಏನಾನು ಸಿಗೋದಿಲ್ಲ ಇಲ್ಲ. ಬರ್ರಿ 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 ಹೋಗೋಣ. ಆಗ ಈ ತರ ಎಲ್ಲ ಐತಿ ಮುಂದೆ. ಬರ್ರಿ ಬರ್ರಿ ಭಯ್ಯ. ಅರ್ರ ಅರ್ರ ಹರಿ ಅರ್ರ. हिम्मड़ी पुलिकेशी महाराज की जय। हिम्मड़ी पुलिकेशी महाराज की जय श्री हिम्मड़ी पुलिकेशी महाराज की जय जय चलो बस उभा रहे हो जय श्री राम जय श्री राम हाँ बोलो बोलो और बार जोर से जय श्री राम जय काल वीर बजरंगी महादेव हर हर महादेव हर हर महादेव हर हर महादेव बम बम बोले बम बम बोले जय श्री राम पुलिकेशी महाराज की जय दक्षिण पतेश्वर महाराज की जय ಅಲ್ಲಿ ಒಂದು ನಿಮ್ಗೆ ಬಾಗಿಲ ತರ ಎಂಟ್ರೆನ್ಸ್ ಕಾಣ್ತಾ. ಆ ಬಾಗಿಲ ದಾಟಿದ್ ಮತ್ತಿಷ್ಟು ಗುಡ್ಡ ಇರ್ಬೇಕು. ಮತ್ತಿಷ್ಟು ಗುಡ್ಡ ಇರ್ಬೇಕು ನೀವು ಬಾಗಿಲ ದಾಟಿದ್. ಈಗ ಮತ್ತ ಅಲ್ಲಿ ಬಾಗಿಲು ಇತ್ತಲ್ಲ ಆಗಲೇ ಯಾವ ಅದನ್ನ ದಾಟಿ ಬಂದ್ವಿ. ಈಗ ಇಲ್ಲೊಂದು ಆರ್ಚ್ ಐತ್ ನೋಡ್ರಿ, ಇಲ್ಲೊಂದು ಎರಡನೇ ಆರ್ಚ್ ಇದು. ಎರಡನೇ ಬಾಗಿಲು ಐತಗ. ಯಪ್ಪ ಇನ್ಸ್ಟಾಗ್ರಾಮ್ ಅಲಗ್ ಇದು ಅಲಗ್. ಅರೆ ಮತ್ತ ಇಲ್ಲೊಂದು ಅಂಗಡಿ ಐತಿ ಬೈ. ಹಂಗ ಸಿಸ್ಟಕ್ಕ ಸಾಕಾತ್ ನೋಡ್ರಿ, ರಗಡ ಅಂಕರ್ ಆಗೈತಿ. ಈಗ ನಾ ಅನ್ಕೊಂಡೆ ಡ್ರೀಮ್ ಅಂಕರ್ ಸಕ್ಸಸ್ ಆತು. ಇನ್ನು ಮತ್ತೆ ನೆಕ್ಸ್ಟ್ ಡ್ರೀಮ್ ಆನಿ ನೋಡಿದ್ ದೊಡ್ಡದು. ಈಗ ಅಂಕರು ಈಗ ಬರೀ ಇರ್ಬಿ ಹೊಡೆದ್ವಿ. ನೆಕ್ಸ್ಟ್ ಈಗ ದೊಡ್ಡ ಡ್ರೀಮ್ ಮಾಡುವಂತ. ಈಗ ಇನ್ನು ನಮ್ಮ ಮ್ಯಾನೇಜರ್ ಅಲ್ಲಿ ಆದ್ರೆ ನಮ್ಮ ಮ್ಯಾನೇಜರ್ ಇನ್ನು ಇದು ಆ್ಯಕ್ಚುಲಿ ಇನ್ಸ್ಟಾಗ್ರಾಮ್ದಾಗ ಯಾರು ತೋರಿಸಿಲ್ಲ. ಇನ್ಸ್ಟಾಗ್ರಾಮ್ದಾಗ ಯೂಟ್ಯೂಬ್ದಾಗ ಇದೇ ಫಸ್ಟ್ ಟೈಮ್ ಕಾಣಿಸುತ್ತೆ ಇಲ್ಲಿ ಮಠ ಬಂದಿದ್ದು. ನೋಡ್ರಿ ಎಲ್ಲರೂ ಹಂಗೆ. ಫೈನಲಿ ಫೈನಲಿ ರೀಚ್ ಬ್ರೋ. ನಮ್ ಡ್ರೀಮ್ ಸಕ್ಸಸ್ ಆತು. ಭಯ ಏನೋ ಡಲ ಗೊತ್ತಾನೆ. ಏನೈತಿ ಏನಿದು ಏನಿಲ್ಲ ಏನಿಲ್ಲ ಈ ಗುಡ್ದಾಗ ಏನೇನಿಲ್ಲ. ಮನೆ ತಿಂಡಿ ಮಾಡಿದ್ರೆ ಏನಿಲ್ಲ. ಫುಲ್ ತಿಂಡಿಲೇ ಬಂದ್ವಿ ಇಲ್ಲಿ. ಫುಲ್ ಸಾಯ್ಕ Hey, last stand, bro. The end. Yo. Sad. अभी है bro. इतना मुंडा तो बारे दोस्त. चलते हैं. अभी कितना दूर है bro? Oh, ऐसा. ಅವ್ರೇನಂತಾರೆ ಅವ್ರಿಗೂ ಗೊತ್ತಿರಂತಿನ್ನ ನಾ ಇದ ಲಾಸ್ಟ್ ಅಂತ ಅನ್ಕೊಂಡಿದ್ದೆ. ಇನ್ನೇ ಆಯ್ತು ಮುಂದೆ. ಯೋ ನಡ್ರಿ ರಘುವಂದ್ ನಡ್ರಿ. ಜೈ ಶ್ರೀರಾಮ್. ಏನ್ ನಮ್ ಗುಳೆಗುಡ್ ಮೂಕಣಂಗ್ ಗೂಟಿದ್ದಂಗೆ ಐತಿದು. क्या है ब्रो उधर? इधर बहुत बड़ा माउंटेन है ना, नहीं देखते इतने ऊपर है. अच्छा अंधेर इसका ऊपर झंडा है. ऊपर है झंडा. हाँ रंग ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ಅವು ನೋಡಿಲ್ಲ ಆಮನಿ ಇಳಿಯೋದು ಇವನು ಅವನ ಜರ ಸೀದ ಏ ತಡಿಯೋ ಯಾವ. ಆ್ಯಕ್ಚುಲಿ ಅಲ್ಲ ಈಗ ಏನು ಇದು 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 ಇನ್ನೂ ಲಾಸ್ಟ್ ಅಲ್ಲ ಅಂತ ದೋಸ್ತ್.
ಇನ್ನೇ ನೆಕ್ಸ್ಟ್ ಇನ್ನೇ ಒಂದು ದೊಡ್ಡ ಗುಡ್ಡ ಐತಂತ. ಆ ಗುಡ್ಡದ ಮ್ಯಾಗ ಒಂದು ಮಂದಿರ ಐತಂತ. ಆ ಮಂದಿರದಾಗ ಲಾಸ್ಟ್ ಒಂದು ಹೆಂಗೆ ನಮ್ಮ ಗುಡಿ ಮ್ಯಾಗ ಒಂದು ಸ್ತಂಭ ಐತೆ ಧ್ವಜಸ್ತಂಭ ಅಂಥದ್ದು ಐತಂತ. ಅದು ನೋಡ್ಬೋದು ಬರ್ರಿ. ಇಲ್ಲೇ ಈಗ 12 ಹಾಕೋದಿ. ಇನ್ನು ನೆಕ್ಸ್ಟ್ ಹೆಂಗೈತೆ ನೋಡ್ಬೇಕು ಇಲ್ಲೇ. ಭಯ ಬರ್ರಿ ನಾ ತರ್ತ ಬರ್ರಿ. ನೆಕ್ಸ್ಟ್ ಈಗ ಅಲ್ಲಿ ಹೋಗಿ ಮೀಟ್ ಹಾಕ್ತೀನಿ ನಿಮ್ಮನ್ನು. ಸೊ ಈ ಫೈನಲಿ ಈಗ ಬಂದ್ವಿ ನಾವು. ಇದ ಲಾಸ್ಟ್. ಇಲ್ಲಿ ನೋಡ್ರಿ ಹುಲಿಗಳು ಜಿಗದಾಡಕ್ ಬಂದ್ಬಿಟ್ಟು ದೊಡ್ಡ ಸೌಂಡ್ ಬಾಕ್ಸ್ ಹೋಗ್ತೀವಿ. ಇದೇ ಲಾಸ್ಟ್ ಡಿಸಿಷನ್. ನಮ್ಮ ಆಂಜನೇಯ ಬಾಸ್ ಅದನ್ನ ಇಲ್ಲೇ. ಜೈ ಶ್ರೀರಾಮ್. ಹೀಗೆ ಬೈ ಇದು ಇಲ್ಲಿ ಮ್ಯಾಗ ಕೆರೆ ಐತಿ ನಿಮ್ಗೆ. ಆ್ಯಕ್ಚುಲಿ ಕಾಣೋದು ಅನ್ಸುತ್ತೆ. ಇಲ್ಲೆಲ್ಲ ಐತಲ್ಲ ಇದು ಫುಲ್ ಕೆರೆ. ಇದು ಸಣ್ಣ ಕೆರೆ. ಇಲ್ಲೇ ಶಿವಲಿಂಗು ಐತಿ. ನೆಕ್ಸ್ಟ್ ಇಲ್ಲೊಂದು ಐತಿ. ಆ ಕಡೆ ಅಷ್ಟು ಬರೋಕ್ಕೂ ಒಂದು ವೇ ಐತೆ ಆ ಕಡೆ. ಆ್ಯಕ್ಚುಲಿ ಅದು ನಮಗೆ ಕಾಣೋದು ಕ್ಲಿಯರ್ ಆಗಿ ಇದೇ ಅಡ್ತರ ಆಗೈತಿ. ಅರೇ ಬ್ರದರ್ ಈಗೆಲ್ಲ ಮುಗಿಸ್ ಬಂದ್ವಿ ನಮ್ಗೆ ಇಲ್ಲಿ ನೋಡ್ರಿ. ಇನ್ನಂಕ್ರು ಮ್ಯಾಗ ಹಿಂದ ಸೈಡಿಗೆಲ್ಲ ಬೆಂಕಿ ಐತಿ. ಲಗ ನೋಡ್ರಿ ಲಗ ಹೇರಾಕ ಇಳಾಕೆಲ್ಲ. ಈಗ ಮ್ಯಾಗ ಹತ್ತಿದ್ವಿ ನಿಮ್ಗೆ ಎಲ್ಲ ತೋರ್ಸಿ. ಮ್ಯಾಗ ಹತ್ತೋಟ್ಲಿಗೆ ಹರಿದು ಹೋತು. ಇಲ್ಲೇ ನೆಕ್ಸ್ಟ್ ಈಗ ಮತ್ತೆ ಇಳಿಬೇಕಂದಾಗ ಅನಾಹುತ ಅಂಜಿಕಾಗುತ್ತೋ ಮಾರೆ. ಆಗಲೇ ಏನು ಕಾಣಲಿಲ್ಲ ನಿಮಗ. ಈಗೆಲ್ಲ ಫುಲ್ ಕ್ಲಿಯರ್ ಕಾಣುತ್ತ ನೋಡಗ. ಅಲ್ಲೇ ಮ್ಯಾಗಿಂದ ನಮ್ಮ ಪಜ್ಜಾರ್ ಅಲ್ಲೇ ಕೈ ಬಿಟ್ರ ಅವ್ರು ಶಾಂತಿ. ಆಗ ನಮ್ಮ ಪಜ್ಜಾರ್ ಇಲ್ಲೇ ಅವ್ರು ಬಿಟ್ಬಿಟ್ರೆ ನಾವು ಮತ್ತೀಗ ನೆಕ್ಸ್ಟ್ ಅಲ್ಲಿಂದ ಇಲ್ಲಿಂದ ಹಿಂಗೆ ಮ್ಯಾಗೇರ್ ಬಂದ್ವಿ. ಮ್ಯಾಗೆಲ್ಲ ಸಿಂಡ್ರಿ ಫುಲ್ ಸಕ್ಕತ್ತೈತಿ. ಭಯ ಮ್ಯಾಗ ಹೋಗಿ ಹೆಂಗ ಅನಿಸ್ತು? ಫುಲ್ ಎಂಜಾಯ್ ಮಾಡಿದ್ವಿ. ಫಾಗ್ ಇದೆ ಅಂತಂದು ಸ್ವಲ್ಪ ಮನಸ್ಸಿಗೆ ಆಗೈತಿ. ಈಗ ಫಾಗ್ ಹೊಂಟೈತಿ. ಈಗ ಗಾಳಿಗೆ ಗಾಳಿಗೆ ಮತ್ ಬರೋದು ಆಗ ನೋಡಲಿ ಅವನು ಹೆಂಗ್ ಹೊಂಟತಿ. ತಳಗಿಲ್ದು ಏನಾದ್ರು ಕಾಣ್ಬೋದು. ಕಾಣ್ಲಿಕ್ಕೆ ನಾವು ಕಾಣಿಸ್ತೀವಿ. ನಾವು ಬಿಡುದಿಲ್ಲ. ಗ್ಯಾರಂಟಿ ರಶ್ ಐತಿ ಇಲ್ಲಿ ಅವನ ಅಂತ. ಫಾಗ್ ಆತೆ ರೈತೆ ಜಾತೆ ರೈತೆ. ಅಂದ್ರೆ ಇಲ್ಲಿ ಇದು ಒತ್ತಾಗತ್ತ ಅದು ಖಾಲಿ ಆಗತೈತಿ ನೋಡ್ರಲ್ಲ. ಆಗ ಅಲ್ಲಿ ನಾವು ಎಲ್ಲಿಂದ ಬಂದಿವಿ ಅಲ್ಲಿ ಒಂದು ವೇ ಕಾಣತ್ತ ನಿಮ್ಗೆ. ಈಗ ಆ ವೇಲಿಂದ ಆ ಕಡೆಯಿಂದ ಬಂದ್ವಿ. ಅಲ್ಲಿಂದ ಹಿಂಗಾಸಿ ಇಲ್ಲಿ ಬಂದು ನಮ್ಮ ಪಜ್ಜಾರ್ ಮಕ್ಕಳು ಲೇಟಾರಂತ ಇಲ್ಲ. ಮತ್ತು ನಾವು ಹಿಂಗಾಸಿ ಇಲ್ಲಿ ಮ್ಯಾಗೇರಿ ಇಲ್ಲಿಂದ ಹಿಂಗೋಗಿ ಅವ್ರು ಆ್ಯಕ್ಚುಲಿ ನೀವು ಏನು ನೋಡಿರಲ್ಲ ಇನ್ಸ್ಟಾಗ್ರಾಮ್ದಾಗ ಇದ ಲಾಸ್ಟ್. ಇದ್ರ ಕಡೆ ಮ್ಯಾಗ ಯಾವನು ತೋರ್ಸಲ್ಲ. ನಾನು ಬೇಕಾದ ವಿಡಿಯೋ ನೋಡೀನಿ. ನೆಕ್ಸ್ಟ್ ಇಲ್ಲಿ ಮ್ಯಾಗ ಹೋಗ್ಬೇಕು. ನೆಕ್ಸ್ಟ್ ಹಿಂಗಾಸಿ ನಿಮ್ಗೆಲ್ಲ ಮ್ಯಾಗ ತೋರಿಸಿದ್ನಲ್ಲ. ಭಾಳ ಅಂದ್ರೆ ರಬ್ಬಾದ್ರೆ ನೋಡೀನಿ. ಲಾಸ್ಟ್ ಇಲ್ಲಿ ಮಠ ಅಷ್ಟೇ ತೋರ್ಸ್ಯಾರ. ಯಾರು ಇನ್ನೂ ನೋಡಿಲ್ಲ. ನಾ ಆದರೂ ಏನೋ ಒಂದು ರಿಸ್ಕ್ ತೊಗೊಂಡು ಹೋಗಿ ಮಾಡಿ ಬಂದೀವಿ. ಗಣೇಶ್ ಮೂರ್ತಿ ಇದೆ. ಇದಾಗ ತೋರಿಸಿದೆ ನಿಮ್ಗೆ. ಇದೆಲ್ಲ ಇಲ್ಲಿ ಇದಕ್ಕೆ ಯೂಸ್ ಮಾಡ್ತಿರ್ತಾರ ಇವ್ರು. ಮರಾಠಿಯಾಗ ಮಾತಾಡ್ತಾರೆ. ಬರೀ ಮರಾಠಿ ಬಿಟ್ರೆ ಹಿಂದಿ ಭಾಳ ಜಾಸ್ತಿ ಲ್ಯಾಂಗ್ವೇಜ್. ಹಿಂದಿ ಬರ್ತಿದ್ರೆ ನಿಮ್ಗೆ ಬೆಟರ್. ಯಾಕೆ ಹಿಂದಿ ಬಂದಿದ್ರೆ ಅಟ್ಟ ನಿಮ್ಗೆ ಇಲ್ಲಿ ಮ್ಯಾನೇಜ್ಮೆಂಟ್ ಆಗುತ್ತೆ. ಇಲ್ಲಕಂದ್ರೆ ರಾಕ್ ಅಂಕರು ನೀರು ಹೊಂಡಂಗೆ ಹೋಗ್ಬಿಡ್ತಾವೆ. ನಿಮ್ಗೆ ಗೊತ್ತಾಯ್ತು ನನಗೆ. ನೀರ್ ಹೆಂಗ್ ಹರಿತೈತೋ ಹಂಗೆ ರೊಕ್ಕನೂ ಹರಿತೈತಿ ಅಷ್ಟೇ. ಹಂಗೆ ನಿಮ್ದು ಹಿಂದಿಂದು ಹರಿಯುತ್ತೆ. ಹಂಗೆ ನಿಮ್ ಚಡ್ಡಿನೂ ಹರಿತಿದ್ದೆ. ಏನಿವಾಗ ಅಷ್ಟೇ. ಈಗ ಇಲ್ಲಿ ಬರ್ಬೇಕಪ್ಪ ಅಂದ್ರೆ ಹೆವಿ ರಿಸ್ಕ್ ತಗೋಬೇಕ. ಮುಂಜಾನೆ ಆಗಲೇ ಒಂದ್ ಸ್ವಲ್ಪ ರೇಣ್ ಇತ್ತು. ಈಗಿಲ್ಲ ರೇಣ್ ಐತೆ ಅಂತ ಫುಲ್ ಪ್ಯಾಕ್ ಆಗಿದ್ದು. ಈಗ ಏನು ಇದ್ದಿದ್ದಿಲ್ಲ. ರಿಸ್ಕ್ ತಗೊಂಡು ಬರೋದಾರ ಬರ್ರಿ. ಇಲ್ಲಿಕಂದ್ರ ಬ್ಯಾಡ ಟಾರ ಅನ್ನತ್ತ. ಹಂಚ್ಕೊಂಡ್ ಬಂದ್ರೆ ಸ್ವಲ್ಪ ಎದಿ ಹೊಡ್ಕೋಬೇಕಾಗತ್ತೆ. ಇಲ್ಲಿ ನೋಡ್ಕೊಂಡ್ ಬಿ ಪಿ ಇದ್ದವ್ರು ಬರಬೇಡ್ರಿ. BP ಹಾರ್ಟ್ ಅಟ್ಯಾಕ್ ಇದ್ದವ್ರು ಬರಬೇಡ್ರಿ. ಹೋಗ್ಬಿಡ್ತೀರಿ. ಯಾಕಂತ ಪೇಷಂಟ್ ಬಂದು ಅಲ್ಲೇ ಕುಂತ. ನಮ್ಮ 8 ಮಂದಿ ಬಂದಿವಿ ಟೋಟಲ್. 8 ಮಂದಿ 4 ಮಂದಿ ಎಷ್ಟೋ ಬಂದೀವಿ ನಾವಿಲ್ಲಿ. ಗುಂಡ್ಪಾಂಗ್ಲ ನಮ್ಮ ರಮೇಶ್ ಅಣ್ಣ, ಬಸವ ಅಣ್ಣ, ಮತ್ತ ನಮ್ಮ ಶೇಖರ್ ಅಣ್ಣ. ಸ್ವಲ್ಪ ಇಲ್ಲಿ ಇಲ್ಲೆಲ್ಲ ಫುಲ್ ಇದು ಫುಲ್ ಫಾಗ್ ಆಗೈತಿ. ಇಲ್ಲಿ ಒಂದ್ ಸ್ವಲ್ಪ ಕ್ಲಿಯರ್ ಆಗೋದೈತಿ ನಿಧಾನಕ್ಕ. ಮುಂಜಾನೆ ಏನು ಇದ್ದಿದ್ದಿಲ್ಲ. ಫುಲ್ ವೈಟ್ ಆ್ಯಂಡ್ ವೈಟ್ ಇತ್ತು. ಆ ಕಡೆ ಕಾಲ್ ತೆಗಿ ಸಚ್ಚ ಹೋಗೋಣ ನೋಡ.
ಈಗ ಎಲ್ಲ ಮುಗಿಸಿ ಬಂದ್ವಿ ಮ್ಯಾಗ ನಾವು ಮುಕ್ಕಳರಿ ಇರ್ತದೆ ಮತ್ ಫಾಗ್ ಆತ್ ನೋಡಿ. ಈಗ ಅಗಳಾರ ಪೂರ್ತಿ ಕ್ಲಿಯರ್ ಐತಿ. ಈಗೆಲ್ಲ ಮತ್ ನೆಕ್ಸ್ಟ್ ಫಾಗ್ ಆತ. ಭಯ ಗೆದ್ ಬಂದ್ಯಾ? ಎಲ್ಲ ಗೆದ್ದು ಬಂದಿದ್ದೀವಿ. ಫೋಟೋ ಹಾಕ್ತಿವಿ ಗ್ರೂಪಿಗೆ ನೋಡ್ರಿ ಯೂಟ್ಯೂಬಿಗೆ ಹಾಕತ್ತ ಗ್ರೂಪಿಗೆ ಹಾಕತ್ ನೋಡ್ರಿ. ಇಲ್ಲಿ ಜ್ವಾಳ ಮಾಡತ್ತಾರ. ಅಂಗಡಿ ಸಿಗ್ತಾವ ನಿಮ್ಗೆ. ಇಲ್ಲಿ 40 ರೂಪಾಯಿ ಜ್ವಾಳ. ಮತ್ತು ಬಿಸ್ಕಿಟ್ ಏನಾರ ಬೇಕಂತಂದ್ರೆ 5 ರೂಪಾಯಿ ಎಕ್ಸ್ಟ್ರಾ. ಕುರ್ಕುರೆ ಬೇಕಂತಂದ್ರೆ 5 ರೂಪಾಯಿದು 8 ರೂಪಾಯಿ. ನೀರಿನ ಬಾಟ್ಲಿ 20 ರೂಪಾಯಿದು 30 ರೂಪಾಯಿ. ನೀವು ನೋಡ್ಕೊಂಡು ತಗೋಬೋದು. ಇಲ್ಲಿ ನಿಮ್ಗೆ ಹತ್ತಬೇಕಂದ್ರೆ ಏನು ಅಷ್ಟು ಅನ್ಸೋದಿಲ್ಲ. ಇಳಿಬೇಕಂದಾಗ ಆ್ಯಕ್ಚುಲಿ ಭಯ ಅಂದ್ರೆ ಏನಂತ ಗೊತ್ತಾಗತ್ತೆ. ಯಾಕೆ ಒಂದು ಸ್ವಲ್ಪ ಜರಿತಂದ್ರು ಹೋಯ್ತಾರೆ. ಡಬ್ಬಿನ ಹಾರುತ್ತೆ ನಿಮ್ದು ಗಡಿಗಿನ ಹಾರುತ್ತೆ. ನೆಕ್ಸ್ಟ್ ಅಲ್ಲಿ ಪಾಪ 8 ಮಂದಿ ಬಂದ 4 ಮಂದಿ ಎತ್ತೀವಿ. ಇನ್ನ 4 ಮಂದಿ ಅಲ್ಲಿ ಕೆಳಗದ್ರ ಅಲ್ಲಿ ಹೋಗುವಂಥದ್ದು. ಈಗ ಫುಲ್ ಕೆಳಗಿಳಿದ್ವಿ ನಾವು. ಅದು ಎಲ್ಲೈತಂತ ವಾಪಸ್ ಗೊತ್ತಾಗೋಲ್ಲ. ಆ ನಮ್ಮನೆ ಮತ್ತೆ ಫಾಗ್ ಬಂತು. ಕೆಳಗೆ ಇಳಿಬೇಕಂದವು ಅಂಜಿಕ್ ಭಾಳ ಆತಗ. ಇಲ್ಲಿ ನೋಡ್ರಿ ನನ್ನ ಚಿಪ್ಪಾಡ್ ಆಗೈತಿ. ಪ್ಯಾಂಟ್ ಗೀಂಟ್ ಎಲ್ಲ ಫುಲ್ ರಜ್ಜಾಗ ಮುಣಿಗ್ಯಾಡ್ದಂಗೆ ಆಗಿಬಿಟ್ಟದ. ಪೂರ ವೈಟ್ ಪ್ಯಾಂಟ್ ಹೋಗಿ ಎಲ್ಲ ಕೆಟ್ಟು ಬಿಟ್ಟದ. ಅಂದ್ರೆ ಈಗೆಲ್ಲ ರೇಣಿ ಸೀಸನ್ ಅಲ್ಲ. ಅತ್ತಾಗ ಇತ್ತಾಗ ಎಲ್ಲ ತಗ ಹಂಗೆ ಆಗ್ಬಿಟ್ಟತಿ. ಇವ್ರಿಲ್ಲಿ ಬಾಟ್ಸ್ ವಿಡಿಯೋ ಮಾಡತ್ತಾನ. ಈಗ ಹಾಕ್ಬಿಡ್ದವನು ವಿಡಿಯೋ. ನೀವು ಕರೆ ಮಾಡುತ್ತಿರುವ ಚಂದದವರು ಪ್ರಕೃತಿ ಮಡಿನಲ್ಲಿ ಸ್ವಿಚ್ ಆಫ್ ಆಗಿದ್ದಾರೆ ಅಂತ ಹಾಕ್ಬಿಡುವ ಅಂತ. ನೆಕ್ಸ್ಟ್ ಈಗ ಮತ್ತಲ್ಲೇ ಏನೋ ಹೇಳಿದ್ಮೇಲೆ 4 ಮಂದಿ ಅಲ್ಲಿ ಕುಂತಾನಂತೇಳಿ ಅವ್ರಿಗೆ ತೋರಿಸ್ತೀನಿ ನಿಮ್ಗೆ. ಅವರು ಅನಾಹುತ ನಿಂತು ಕುಂತಾರ. ಅವ್ರು ಪಾರ್ಕಿಂಗ್ ಲಾಡ್ದಾಗ ವೇಟ್ ಮಾಡಾಕತ್ತಾರ. ಅಲ್ಲಿ ಹೋಗೋಂತ ಬರ್ರಿ. ಈಗ ಒಂದು ಸ್ವಲ್ಪ ಬಿಸಿಲು ಬಿತ್ತು ನಮಗೆ. ಇಲ್ಲೇ 4 ಮಂದಿ ಇದೀವಿ. ಆಗ ನೀವು ಆಗ ಮಾರ್ನಿಂಗ್ ಎಲ್ಲ ಇದು ಜಾಗ ಫುಲ್ ಫಾಗ್ ಇತ್ತು. ಈಗ ಇದೆ ನೋಡ್ರಿ ಕಾಣತ್ತ ನಿಮ್ಗೆ ಅಲ್ಲಿ. ಅದ ನೋಡ್ರಿ ನಾವು ಈಗ ನಾನು ಈಟ್ ಹತ್ತಕ್ಕೆ ಯಾ ನಮೂನಿ ಗುದ್ದಾಡ್ಬೇಕು ಮಾರೆ. ಇಲ್ಲಿಂದ ಹತ್ತಿ ನಾವು ಅಲ್ಲಿ ಎಡ್ಜ್ ಕಾಣತ್ತಲ್ಲ ನಿಮ್ಗೆ. ಎಡ್ಜಿನ ಮಟ್ಟ ಹೋಗಿದ್ವಿ ನಾವು. ಆ ಎಡ್ಜಿನ ಟಾಪ್ ತೋರಿಸಿದ್ದೆ ನಿಮ್ಗೆಲ್ಲ. ಧ್ವಜ ಹಿಡಿದು ಮತ್ತೆಲ್ಲ ತೋರಿಸಿದ್ನೆಲ್ಲ. ಬಜರಂಗಬಲಿ ದೇವಸ್ಥಾನ ಅದೆಲ್ಲ ಅಲ್ಲೇ ಐತಿ. ಈಗ ನೆಕ್ಸ್ಟ್ ನಾವೀಗ ನಮ್ಮ ಗಾಡಿ ಅಲ್ಲೇ ಇಟ್ಟು ಬಂದಿದ್ವಿ. ಅದನ್ನ ತೊಗೊಂಬಂದು ಸೀದಾ ನೆಕ್ಸ್ಟ್ ಭಾರತಕ್ಕೆ ಹೋಗ್ತೀವಿ. ಅದೆಲ್ಲ ನೀವು ಹೋಗಿ ನೋಡಿಂದ ತಿಳ್ಕೊರಿ.